ಬೇರೆಯವರು ಪ್ರಾಣಿಗಳನ್ನು ಕೊಂದರಲ್ಲವೇ ನಾವು ತಿನ್ನುವುದು, ಅದು ಕೂಡ ದೋಷವೇ ಅಂತ ಕೆಲವರು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಅದಕ್ಕೆ ಉತ್ತರ ಇಲ್ಲಿದೆ. ಖಂಡಿತವಾಗಿ ದೋಷವೇ ಆಗುತ್ತೆ ಅದು. ನೀವು ತಿನ್ನುವುದರಿಂದ ತಾನೇ ಅವರು ಕೊಲ್ಲುವುದು, ಇಲ್ಲವಾದರೆ ಅವರಿಗೇನು ಆಟವೇ? ಆದ್ದರಿಂದ ಕೊಲ್ಲುವವರಿಗೆ 10%, ಅಡಿಗೆ ಮಾಡುವವರಿಗೆ 10%, ತಿನ್ನುವವರಿಗೆ 80% ಪಾಪಕರ್ಮ ಉಂಟಾಗುತ್ತದೆ. ಈ ವಿಷಯದಲ್ಲಿ ಸೃಷ್ಟಿ ಬಹಳ ಖಚಿತವಾಗಿ ಲೆಕ್ಕವಿಡುತ್ತದೆ. ಯಾರು ಪ್ರಾಣಿಗಳನ್ನು ಕೊಲ್ತಾರೋ 10% ಅವರಿಗೆ ಕರ್ಮ ಸುತ್ತಿಕೊಳ್ಳುತ್ತದೆ. ಯಾರು ಅಡಿಗೆಯನ್ನು ಮಾಡ್ತಾರೋ ಅವರಿಗೆ 10% ಕರ್ಮ ಸುತ್ತಿಕೊಳ್ಳುತ್ತದೆ. ಆ ಪ್ರಾಣಿ ಹಿಂಸೆ ಮಾಡಿ ಆ ಪ್ರಾಣಿಯನ್ನು ಕೊಂದಿರ್ತಾರಲ್ವಾ, ಬಟ್ ಅದನ್ನು ಯಾರು ತಿಂತಾರೆ ನೋಡಿ, ಅವ್ರಿಗೆ 80%, 80% ಕರ್ಮ ಸುತ್ತಕೊಳ್ಳುತ್ತೆ, ಪಾಪಕರ್ಮ ಅನ್ನೋದು ಉಂಟಾಗುತ್ತೆ. ಈ ವಿಷಯದಲ್ಲಿ ಖಂಡಿತವಾಗಿ ಸೃಷ್ಟಿ ಅನ್ನುವಂಥದ್ದು ಬಹಳ ಖಚಿತವಾಗಿ ಲೆಕ್ಕವನ್ನು ಇಡುತ್ತೆ. ಹಾಗಾಗಿ ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರಿಗಳಾಗಿ, ಧ್ಯಾನಿಗಳಾಗಿ ಬದಲಾಗಿ